ನಿಮ್ಮ ಮೊದಲನೇ ಪ್ರಶ್ನೆ, ಯಾವ ಕರಾವಳಿ ತೀರದಲ್ಲಿ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗುತ್ತದೆ? ಆಪ್ಷನ್ ಎ ಪುಲಿಕಾಟ ಸರೋವರ, ಆಪ್ಷನ್ ಬಿ ಸಾಂಬಾರ್ ಸರೋವರ, ಆಪ್ಷನ್ ಸಿ ಲೋನಾರ್ ಸರೋವರ, ಆಪ್ಷನ್ ಡಿ ಜಿಲ್ಕಾ ಸರೋವರ. ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಸರಿಯಾದ ಉತ್ತರ ಆಪ್ಷನ್ ಡಿ ಜಿಲ್ಕಾ ಸರೋವರ. ನಿಮ್ಮ ಎರಡನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆ ಯಾವ ವರ್ಷ ಆಯಿತು? ಆಪ್ಷನ್ ಎ 1946, ಆಪ್ಷನ್ ಬಿ 1922, ಆಪ್ಷನ್ ಸಿ 1936, ಆಪ್ಷನ್ ಡಿ 1934. ಸರಿಯಾದ ಉತ್ತರವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಸರಿಯಾದ ಉತ್ತರ ಆಪ್ಷನ್ ಎ 1946. ನಿಮ್ಮ ಮೂರನೆಯ ಪ್ರಶ್ನೆ, ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟಮೊದಲು ವ್ಯಕ್ತಪಡಿಸಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧೀಜಿ, ಆಪ್ಷನ್ ಬಿ ಕಾಂಗ್ರೆಸ್ ಪಕ್ಷ, ಆಪ್ಷನ್ ಸಿ ಎಂ.ಎನ್. ರಾಯ್, ಆಪ್ಷನ್ ಡಿ ಜವಾಹರಲಾಲ್ ನೆಹರು. ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ. ನಾಲ್ಕನೆಯ ಪ್ರಶ್ನೆ, ಎಂ.ಎನ್. ರಾಯ್ ಅವರನ್ನು ಪಾಯ್ನರ್ ಆಫ್ ಕಮ್ಯುನಿಸ್ಟ್ ಮೂವ್ಮೆಂಟ್ ಎಂದು ಯಾರು ಹೇಳಿಕೆ ಕೊಟ್ಟರು? ಆಪ್ಷನ್ ಎ ಇಂಡಿಯನ್ ಗವರ್ನಮೆಂಟ್, ಆಪ್ಷನ್ ಡಿ ಬ್ರಿಟನ್ ಗವರ್ನಮೆಂಟ್. ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟನ್ ಗವರ್ನಮೆಂಟ್. ನಿಮ್ಮ ಐದನೆಯ ಪ್ರಶ್ನೆ, ಆಲ್ಕೋಹಾಲ್ ನೀರಿನ ಮಿಶ್ರಣದಿಂದ ನೀರನ್ನು ಬೇರ್ಪಡಿಸಲು ಈ ಕೆಳಗಿನ ಯಾವ ವಿಧಾನವನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಡಿಕಾಂಟೇಷನ್, ಆಪ್ಷನ್ ಬಿ ಆವಿಯಾಗುವಿಕೆ, ಆಪ್ಷನ್ ಸಿ ಉತ್ಪತನ, ಆಪ್ಷನ್ ಡಿ ಬಟ್ಟಿ ಇಳಿಸುವಿಕೆ. ಸರಿಯಾದ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಟ್ಟಿ ಇಳಿಸುವಿಕೆ. ನಿಮ್ಮ ಆರನೆಯ ಪ್ರಶ್ನೆ, ಮಾನವನ ಹೃದಯದಲ್ಲಿರುವ ಕೋಣೆಗಳ ಸಂಖ್ಯೆ? ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಸರಿಯಾದ ಉತ್ತರವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಸರಿಯಾದ ಉತ್ತರ ಆಪ್ಷನ್ ಬಿ 4.